ಆರೋಗ್ಯ ಇಲಾಖೆಯಿಂದ ಅಸಲಿ ತನಿಖೆ ಶುರುವಾಗಿದೆ. ಅಧಿಕಾರಿಗಳ ಪ್ರಶ್ನೆಗಳಿಗೆ ಅಬ್ದುಲ್ ರಜಾಕ್ ಶೇಕ್ ಆಗಿ ಹೋಗಿದ್ದಾರೆ. ಈ ಮಾಂಸ ಮಾರಾಟ ದಂಧೆ ಏನಿದೆಯಲ್ಲ, ಈ ಕಳಪೆ ಮಾಂಸ ದಂಧೆ ಮಾರಾಟ, ಇದು ಅಬ್ದುಲ್ ರಜಾಕ್ ಅವರು ಜೈಪುರ ಮತ್ತೆ ರಾಜಸ್ಥಾನದಿಂದ ಬರೋ ಮಾಂಸವನ್ನ ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಇಂದ ಬೇರೆ ಬೇರೆ ಅಂಗಡಿಗಳಿಗೆ, ಮಾರಾಟ ಮಳಿಗೆಗಳಿಗೆ ಇವರದನ್ನ ರಾತ್ರೋರಾತ್ರಿ ಸರ್ಕ್ಯುಲೇಟ್ ಮಾಡ್ತಾ ಇದ್ರು ಅನ್ನುವ ಆರೋಪ, ಗಂಭೀರ ಆರೋಪ ಇವ್ರ ಮೇಲಿದೆ. ಹಾಗಾಗಿ ಇವರನ್ನ ಅಬ್ದುಲ್ ರಜಾಕ್ ಅವರನ್ನ ಅಧಿಕಾರಿಗಳು ನಿನ್ನೆ ವಿಚಾರಣೆಗೂ ಕೂಡ ಕರೆದಿದ್ರು. ಆಗ ಅವರು ವಿಚಾರಣೆ ವೇಳೆ ಶೇಕ್ ಆಗಿದ್ದಾರೆ, ತಬ್ಬಿಬ್ಬಾಗಿದ್ದಾರಂತೆ, ಉತ್ತರಿಸೋದಕ್ಕೆ ಆಗದೆ ಒದ್ದಾಟ ಮಾಡಿದಾರಂತೆ ರಜಾಕ್. ರಿಪಬ್ಲಿಕ್ನಲ್ಲಿ ರಜಾಕ್ ಪರದಾಟದ ಎಕ್ಸ್ಕ್ಲೂಸಿವ್ ಮಾಹಿತಿ. ಅಬ್ದುಲ್ ರಜಾಕ್ ಅವ್ರು ಹೇಳ್ತಾ ಇದ್ದಾರೆ, 12 ವರ್ಷದಿಂದ ನಾವು ಈ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೀವಿ, ಇಲ್ಲಿವರೆಗೂ ಕೂಡ ಈ ರೀತಿ ಯಾವುದೂ ಆಗಿಲ್ಲ. ನಮ್ಮ ಹತ್ರ ರೋಲ್ ಕಾಲ್ ಮಾಡೋದಕ್ಕೆ ಅವ್ರು ಬಂದಿದ್ರು, ಆದ್ರೆ ನಾವು ಅದಕ್ಕೆ ರೋಲ್ ಕಾಲ್ ಮಾಡೋದಕ್ಕೆ ಒಪ್ಪದೇ ಇದ್ದಾಗ ಅಥವಾ ನಾವು ಹಣ ಕೊಡೋದಕ್ಕೆ ಒಪ್ಪದೇ ಇದ್ದಾಗ ನಮ್ಮ ಮೇಲೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಆಯಾಮಗಳು ಕೂಡ ಇನ್ಫ್ಯಾಕ್ಟ್ ಮಹಾಭಾರತ ಚರ್ಚೆಗೆ ಇವರದೇ ಕಮ್ಯುನಿಟಿ ಅಥವಾ ಇದೇ ವ್ಯಾಪಾರದಲ್ಲಿ ಇರುವವರು ಒಂದಿಬ್ರು ಬಂದಿದ್ರು. ಅವ್ರೇನ್ ಹೇಳ್ತಿದ್ರು, 12 ವರ್ಷದಿಂದ ವ್ಯಾಪಾರ ಆಗ್ತಿರೋದು ನಿಜ, ಅದರಲ್ಲಿ ಬೇರೆ ಪ್ರಾಣಿಯ ಮೀಟ್ ತರ್ತಿದ್ರು ಅಥವಾ ಕಳಪೆ ಕ್ವಾಲಿಟಿದು ಅದು ಬೇರೆ ಪ್ರಶ್ನೆ. ಬಟ್ ಇವ್ರು ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತಿದ್ರು. ಇವಾಗ 2 ಬಣ ಆಗಿದೆ, ಅವರಿಬ್ಬರ ಮಧ್ಯೆ ಜಗಳ ಶುರುವಾಗಿದೆ. ಹಾಗಾಗಿ ಅದನ್ನ 2 ತಿಂಗಳ ಹಿಂದೆನೆ ಕಂಪ್ಲೇಂಟ್ ರೈಸ್ ಮಾಡಿದ್ರು. ಇದರ ಒಂದು ಬಣ ಏನಿದೆ, ಅವರು ಆಲ್ರೆಡಿ 2 ತಿಂಗಳ ಹಿಂದೆನೆ ಮುಖ್ಯಮಂತ್ರಿಗಳಿಗೆ, ಆಹಾರ ಸಚಿವರಿಗೆ, ಆರೋಗ್ಯ ಸಚಿವರಿಗೆ ಎಲ್ಲರಿಗೂ ಕೂಡ ಗಮನಕ್ಕೆ ತಂದಿದ್ರು. ಬಟ್ ಇವ್ರು ಸರಿ ಹೋಗ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಅಂತ ಹೇಳಿ ಗವರ್ಮೆಂಟ್ ಕೂಡ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಲಿಲ್ವಾ ಗೊತ್ತಿಲ್ಲ, ಅದು ಅನುಮಾನ ಇದೆ. ಬಹುಶಃ ಅಲ್ಲಿ ಬಂದವರು ಮೇಡಮ್ ಇನ್ನೊಬ್ರು ವ್ಯಾಪಾರಿನೇ, ಮಾಂಸದ ವ್ಯಾಪಾರಿನೇ ಬಂದಿರೋದು. ಅವರು ಕೂಡ ಇವ್ರ ಹತ್ರ ತಗೊಂತಿದ್ದಾರೆ ಅಂತ. ಯಾವಾಗ ಕಮ್ಮಿ ರೇಟಿಗೆ ಕೊಡ್ತಿದ್ದಾರೆ ಅನ್ನೋದು ಗೊತ್ತಾಯ್ತು, ಅವಾಗ ಅನುಮಾನ ಬಂದು ಹೆಂಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವಾಗ ಇದೆಲ್ಲ ಬಯಲಿಗೆ ಬಂದಿದೆ ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ಹಾಗೆ ಅವ್ರ ಸಂಗಡಿಗರೆಲ್ಲ ಆದ್ಮೇಲೆ ಬಂದಿರೋದು, ಅವರಿಂದ ಆಚೆ ಬಂದಿದ್ದಲ್ಲ ಪ್ರಕರಣ ಇದು. ಇವಾಗ ಸಪರೇಟ್ ಆಗಿ ಅವ್ರ ಮೇಲೂ ಪ್ರಕರಣ ದಾಖಲಾಗಿದೆ. ಈವನ್ ರಜಾಕ್ ಅವರು ಕೂಡ ತನಿಖೆಗೆ ಒಳಪಟ್ಟಿದ್ದಾರೆ. ಯಾವ ರೀತಿಯಾಗಿ ಇರುತ್ತೆ ಮುಂದೆ ಇದು ದೊಡ್ಡ ಅನುಮಾನ ಬಗ್ಗೆ ಹರಿಲೇಬೇಕು. ಯಾಕಂದ್ರೆ ಜನ ತಿನ್ನೋ ಆಹಾರ ಏನು ಅಂತ ಗೊತ್ತಿಲ್ಲದಲ್ಲ ಹೆಂಗ್ ತಿನ್ನೋದು. ನಾಳೆ ದಿನ ಅನುಮಾನ ನಾವು ತಿಂದಿದ್ದು ನಿಜವಾಗ್ಲೂ ಅದು ಕುರಿ ಅಥವಾ ಅದ್ರ ಮಾಂಸನ ಬೇರೆ ಮಾಂಸನ, ಅದು ಆಚೆ ಬರ್ಲೇಬೇಕಿದೆ ಅಂತ ಹೇಳಿ ಮತ್ತೆ ಡೀಟೇಲ್ಸ್. ಶನಿವಾರ ಅಬ್ದುಲ್ ರಜಾಕ್ ಅಂದ್ರೆ ನಿನ್ನೆ ವಿಚಾರಣೆ ಮಾಡಿದ್ರು ಅಬ್ದುಲ್ ರಜಾಕ್ ಅವರನ್ನ ಅಧಿಕಾರಿಗಳು. ಸೋಮವಾರವೂ ಕೂಡ ವಿಚಾರಣೆ ನಡೆಯುತ್ತಂತೆ. ನಿನ್ನೆ ವಿಚಾರಣೆ ವೇಳೆ ರಜಾಕ್ ಫುಲ್ ಸೈಲೆಂಟ್ ಆಗಿದ್ರಂತೆ. ಶನಿವಾರ ಆರೋಗ್ಯಾಧಿಕಾರಿಗಳಿಂದ ವಿಚಾರಣೆಯನ್ನ ಮಾಡ್ತಾರೆ. ಕೆಲ ದಾಖಲೆಗಳೊಂದಿಗೆ ಅಬ್ದುಲ್ ರಜಾಕ್ ಅವರು ಬಂದಿದ್ರು. ಮೊನ್ನೆನೇ ಅವರು ನಮ್ಮ ಪ್ರತಿನಿಧಿ ದಿವಿತ್ ಕೇಳಿದಾಗ, ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ, ಎಲ್ಲಿಂದ ಬರುತ್ತೆ, ನಾವು ಎಲ್ಲಿಗೆ ಸಾಗಾಟ ಮಾಡ್ತೀವಿ, ಏನು ಮಾಂಸ ಇದು, ಎಷ್ಟು kg ಬರುತ್ತೆ, 1 ದಿನಕ್ಕೆ ಎಷ್ಟು ಟನ್ ಬರುತ್ತೆ, ಎಷ್ಟು ಗಂಟೆ ಟ್ರೈನಲ್ಲಿ ಬರುತ್ತೆ, ಅದೆಲ್ಲದರ ಮಾಹಿತಿ ನನ್ನ ಹತ್ರ ಇದೆ, ನಾನು ಕೊಡ್ತೀನಿ ಬೇಕಾದ್ರೆ ಅಂತ ಹೇಳ್ತಾ ಇದ್ರು. ಈ ದಾಖಲೆ ಸಾಲೋದಿಲ್ಲ, ಸೋಮವಾರ ಮತ್ತೆ ಬನ್ನಿ ಅಂತ ಹೇಳಿ ಕರೆದಿದ್ರಂತೆ ಅಬ್ದುಲ್ ರಜಾಕ್ ಅವರನ್ನ. ಅಬ್ದುಲ್ ರಜಾಕ್ಗೆ ವಾರ್ನ್ ಮಾಡಿದ್ದಾರೆ ಅಧಿಕಾರಿಗಳು. ಸೋಮವಾರ ಮತ್ತೆ ಅಬ್ದುಲ್ ರಜಾಕ್ ಅವ್ರನ್ನ ವಿಚಾರಣೆಗೆ ಕರೆದಿದ್ದಾರೆ. ಸದ್ಯಕ್ಕೆ ಅಬ್ದುಲ್ ರಜಾಕ್ ಅವರು ಏನು ಹೇಳ್ತಾರೆ, ವಿಚಾರಣೆ ವೇಳೆ ಏನೇನು ವಿಚಾರ ಇದೆಲ್ಲವೂ ಕೂಡ ತೆರೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಬೆಂಗಳೂರಲ್ಲಿ ಕಳಪೆ ಮಾಂಸ ದಂಧೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಜಾಕ್ ಆಯ್ತು, ಮುಂದೆ ಇನ್ಯಾರ ಸರದಿ, ಇನ್ಯಾರನ್ನ ವಿಚಾರಣೆ ಕರೀತಾರೆ? ಅಬ್ದುಲ್ ಬೆನ್ನಲ್ಲೇ ಮತ್ತಷ್ಟು ಉದ್ಯಮಿಗಳಿಗೆ ಡವ ಶುರುವಾಗಿದೆ. ಹಂಗೆ ನೋಡಿದ್ರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮಾಂಸಾಹಾರಿಗಳಿದ್ದಾರೆ. ಭಾನುವಾರ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಇದರ ವ್ಯಾಪಾರ ಜಾಸ್ತಿ ಇರುತ್ತೆ. ಈಗ ಅಬ್ದುಲ್ ರಜಾಕ್ ಅವರನ್ನ ವಿಚಾರಣೆಗೆ ಕರೆದು ಅವರಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇನ್ನು ಯಾರ್ಯಾರನ್ನು ವಿಚಾರಣೆ ಕರೀತಾರೆ ಅನ್ನೋದಿರುವಂತ ಕುತೂಹಲ ನೋಡಿ. ರಾಜಸ್ಥಾನ, ಜೈಪುರ, ಇಲ್ಲಿ ಅತಿ ಹೆಚ್ಚು ಮಟನ್ ಅನ್ನ ಮಾರಾಟ ಮಾಡ್ತಾರೆ, ಆದ್ರೆ ಅವರು ತಿನ್ನೋದಿಲ್ಲ. ಅವರು ಅತಿ ಹೆಚ್ಚು ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ. ಇಡೀ ಇಂಡಿಯಾದಲ್ಲೇ ಅತಿ ದೊಡ್ಡ ಮಾರ್ಕೆಟ್ ಬೆಂಗಳೂರಂತೆ. ಮತ್ತೆ ಬೇರೆ ಬೇರೆ ದೇಶಕ್ಕೂ ಕೂಡ ಅದು ರಫ್ತಾಗುತ್ತಂತೆ. ಸದ್ಯ ಬೆಂಗಳೂರಿನಲ್ಲಿ ಈಗ ಈ ರೀತಿ ಒಂದು ದಂಧೆ ನಡೀತಾ ಇದೆ ಅನ್ನೋ ವಿಚಾರ ತಿಳಿತಾ ಇದ್ದಂತೆ ಯಾರ್ಯಾರು ಮಾಂಸ ಮಾರಾಟ ಮಾಡ್ತಾರೆ ಅವರಿಗೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ಬನ್ನಿ ವಿಚಾರಣೆಗೆ ಅಂತ ಹೇಳಿ ಕೇಳುವಂತ ಸಾಧ್ಯತೆ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ನಿನ್ನೆ ಅಬ್ದುಲ್ ರಜಾಕ್ ಅವರನ್ನ ವಿಚಾರಣೆ ಮಾಡಿದಾಗ ಅಧಿಕಾರಿಗಳ ಮುಂದೆ ಏನ್ ಹೇಳಿದ್ರು ಅಬ್ದುಲ್ ರಜಾಕ್? ಮತ್ತೆ ಮಂಡೇ ಕೂಡ ಕರೆದಿದ್ರಂತೆ, ಏನೇನ್ ಡಾಕ್ಯುಮೆಂಟ್ ಅನ್ನ ಕೊಟ್ಟಿದ್ದಾರೆ? ಸದ್ಯ ಈ ಹೊತ್ತಿಗೆ ಏನ್ ವಿವರ ಇದೆ ಮಾದೇಶ್?
ರಂಜಿತ್, ಈಗಾಗಲೇ ಕಳಪೆ ಗುಣಮಟ್ಟದ ಮಾಂಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆಯಿಂದಲೂ ಕೂಡ ಪ್ರತಿಯೊಂದು ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಯಾವಾಗ ಈ ಒಂದು ಘಟನೆ ಬೆಳಕಿಗೆ ಬಂತು ಕೂಡಲೇ ಅಲ್ಲಿಯೂ ಕೂಡ ಆಹಾರ ಇಲಾಖೆಯ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಹೋಗಿ ಆ ಒಂದು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಿದ್ರು. ಕೂಡಲೇ ಅಲ್ಲಿಯೇ ಮೌಖಿಕವಾಗಿ ಅಬ್ದುಲ್ ರಜಾಕ್ಗೆ ವಿಚಾರಣೆಗೆ ಹಾಜರಾಗುವಂತೆ ಮೌಖಿಕವಾಗಿ ಹೇಳುವಂಥ ಕೆಲಸವನ್ನು ಮಾಡಿದ್ರು. ಅದರಂತೆ ನಿನ್ನೆ ಅಂದರೆ ಶನಿವಾರ ಅಬ್ದುಲ್ ರಜಾಕ್ ಆಹಾರ ಅಧಿಕಾರಿಗಳ ಮುಂದೆ ಡಾಕ್ಯುಮೆಂಟ್ ಪ್ರಕಾರ ರಾಜಸ್ಥಾನದಿಂದ ಈ ಮಾಂಸವನ್ನ ತರಿಸಿ ಮಾರಾಟ ಮಾಡ್ಲಿಕ್ಕೆ ಲೈಸೆನ್ಸ್ ರಜಾಕ್ ಹತ್ರ ಇದೆಯಾ? ಯಾರೆಲ್ಲರೂ ತರಿಸ್ತಿದ್ದಾರೆ? 12 ಜನನೋ ಏನೋ ಲೈಸೆನ್ಸ್ ಹೋಲ್ಡರ್ಸ್ ಅಂತ ಹೇಳಲಾಗ್ತಿದೆ. ಅದರಲ್ಲಿ ಅಬ್ದುಲ್ ರಜಾಕ್ ಅವ್ರು ಇದ್ದಾರಾ? ಅಬ್ದುಲ್ ರಜಾಕ್ ಅವ್ರ ರೋಲ್ ಏನು ಇಲ್ಲಿ? ಬೇಸಿಕಲಿ ವ್ಯಾಪಾರಿನ ಅಥವಾ ಕೇವಲ ಅಲ್ಲಿಂದ ಇಲ್ಲಿಗೆ ತರಿಸಿ ಮಾರಾಟ ಮಾಡುವವರು ಯಾರಿದ್ದಾರೆ ಅವರಿಗೆ ಶ್ರೀರಕ್ಷೆ, ಸರ್ಕಾರ ಇಲಾಖೆ ಕಡೆಯಿಂದ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಶ್ರೀರಕ್ಷೆ ಕೊಡ್ಲಿಕ್ಕೆ ನಿಂತಿರುವ ಮಿಡಲ್ ಮ್ಯಾನ ಅಬ್ದುಲ್ ರಜಾಕ್ ಅವ್ರ ಪಾತ್ರ ಏನು ಎಕ್ಸಾಕ್ಟ್ಲಿ? ಲೈಸೆನ್ಸ್ ಅಂತ ಹೇಳಿ ಏನಾದರೂ ಇದೆಯಾ ಅವ್ರ ಹತ್ರ? ಸ್ಮಿತಾ, ಅಬ್ದುಲ್ ರಜಾಕ್ ಅವರು ಅಂದರೆ ಮೊನ್ನೆ ಶುಕ್ರವಾರ ದಿನ ಆ ಒಂದು ಸ್ಥಳದಲ್ಲಿ ಇರುವಂಥ ಸಂದರ್ಭದಲ್ಲಿ ನಾವು ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಬಿಸ್ನೆಸ್ಗೆ ವಿಚಾರ ಸಂಬಂಧಪಟ್ಟಂತೆ ಅವರ ಬಳಿಯೂ ಕೂಡ ಅವರು ಸೇರಿದಂತೆ ಅವರ ಒಂದಷ್ಟು ರಿಲೇಷನ್ಸ್ಗಳಾಗಿರ್ಬೋದು ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ಒಂದಷ್ಟು ಜನ ಈ ಒಂದು ಬಿಸ್ನೆಸ್ಸನ್ನು ನಡೆಸ್ತಿರೋದಾಗಿ ಹೇಳಿಕೊಂಡಿದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ BBMP ಆಗಿರ್ಬೋದು, ಆಹಾರ ಇಲಾಖೆ ಆಗಿರ್ಬೋದು, ಅಲ್ಲಿಂದ ಒಂದಷ್ಟು ಲೈಸೆನ್ಸ್ಗಳನ್ನು ಕೂಡ ನಮ್ಮ ಬಳಿ ಇದೆ ಅನ್ನುವಂತಹ ಮಾತನ್ನು ಹೇಳಿದ್ರು. ಜೊತೆಗೆ ಅವರ ಬಳಿ ಇರುವಂಥ ಒಂದಷ್ಟು ಡಾಕ್ಯುಮೆಂಟ್ಗಳು ಕೂಡ ಮೊಬೈಲ್ನಲ್ಲಿ ಇದೆ ಅಂತ ಕಡೆ ಹೇಳುವಂಥ ಕೆಲಸವನ್ನು ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆಯವರು ಕೂಡ ಇಲ್ಲಿವರೆಗೂ ಕೂಡ ಈ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅಬ್ದುಲ್ ರಜಾಕ್ ಅವರ ಬಳಿ ಯಾವೆಲ್ಲ ಡಾಕ್ಯುಮೆಂಟ್ಗಳಿದೆ, ಅದರಲ್ಲಿ ಇವರ ಪಾತ್ರ, ಅಸಲಿಗೆ ಪಾತ್ರ ಏನು, ಇವರು ಇಲ್ಲಿ ಬಿಸ್ನೆಸ್ ಮ್ಯಾನ ಅಥವಾ ಮಿಡಲ್ ಮ್ಯಾನ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಆಹಾರ ಇಲಾಖೆ ಅವರು ಮಾಡ್ತಿದ್ದಾರೆ. ನಿನ್ನೆ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಯನ್ನು ಕೇಳುವಂಥ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅರ್ಧಂಬರ್ಧ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಅಬ್ದುಲ್ ರಜಾಕ್ ಅವರು ತೆಗೆದುಕೊಂಡೋದ್ರು. ಇನ್ನು ಆಹಾರ ಇಲಾಖೆ ಅಧಿಕಾರಿಗಳು ಏನೆಲ್ಲ ಪ್ರಾಪರ್ ಡಾಕ್ಯುಮೆಂಟ್ ಕೇಳಿದ್ರು ಆ ಒಂದು ಡಾಕ್ಯುಮೆಂಟ್ಗಳನ್ನು ಕೂಡ ಇನ್ನೂ ಕೂಡ ತೆಗೆದುಕೊಂಡು ಸಬ್ಮಿಟ್ ಮಾಡಿಲ್ಲ. ಹೀಗಾಗಿ ಮತ್ತೆ ಅವರನ್ನ ಸೋಮವಾರ ವಿಚಾರಣೆಗೆ ಬರುವಂತೆ ಆಹಾರ ಇಲಾಖೆ ಅಧಿಕಾರಿಗಳು ಸೂಚನೆ ನೀಡುವಂತೆ ಕೆಲಸವನ್ನು ಮಾಡಿದ್ದಾರೆ. ಎಷ್ಟು ಜನ ಇದರಲ್ಲಿ ಕೊಲಾಬ್ರೇಟ್ ಆಗಿ ಈ ಒಂದು ಬಿಸ್ನೆಸ್ ಅನ್ನ ನಡೆಸ್ತಿದ್ದಾರೆ, ಯಾರ್ಯಾರು ಹೆಸರಿದೆ, ಅದರಲ್ಲಿ ಇವರ ಪಾತ್ರಗಳೇನು, ಅಲ್ಲಿಂದ ಜೈಪುರದಿಂದಲೂ ಕೂಡ ಇಲ್ಲಿಗೆ ಕರೆಸುವಂತ ಆ ಒಂದು ವಿಧಾನ ಹೇಗಿರುತ್ತೆ, ಅಲ್ಲಿಂದ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಮತ್ತೆ ಆ ಒಂದು ಎಷ್ಟು ದಿನಗಳ ಕಾಲ ಅದು ಜರ್ನಿ ಆಗುತ್ತೆ, ಎಷ್ಟು ಅವರ್ ಆ ಒಂದು ಐಸ್ನಲ್ಲಿ ಆ ಒಂದು ಮಾಂಸ ಇರುತ್ತೆ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ವಿಚಾರಣೆ ವೇಳೆ ಹೇಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಆ ಒಂದು ಎಲ್ಲ ಮಾಂಸದ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗಿದೆ. ಅದನ್ನ ಲ್ಯಾಬ್ನಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಎಷ್ಟು ಅವರದು ಇದ್ರೆ ಸೇಫ್ ಆಗಿರುತ್ತೆ, ಅದನ್ನ ಅಲ್ಲಿಂದ ಜೈಪುರದಿಂದ ಇಲ್ಲಿವರೆಗೂ ಕೂಡ ತೆಗೆದುಕೊಂಡು ಬಂದಾಗ ಎಷ್ಟು ಗಂಟೆಗಳ ಕಾಲ ಆಗಿರುತ್ತೆ, ಈ ಒಂದು ವಿಚಾರ ಇಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಸಮೇತ ಅಬ್ದುಲ್ ರಜಾಕ್ ಅವರು ಏನು ಉತ್ತರ ನೀಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ತನಿಖೆ ಕೂಡ ನಿಂತಿದೆ. ಒಂದು ಕಡೆ ಅವರ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳಲಾಗುತ್ತೆ, ಜೊತೆಗೆ ಪ್ರಾಕ್ಟಿಕಲ್ ಆಗಿ ಇದೆಲ್ಲವೂ ಕೂಡ ನಡೆಯುತ್ತಲ್ಲ, ಇದೆಲ್ಲವೂ ಕೂಡ ಅದಕ್ಕೂ ಮ್ಯಾಚಿಂಗ್ ಆಗುತ್ತಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಸ್ಮಿತಾ, ರೈಟ್, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ.